ನಿಮಗೆ ಹೆಚ್ಚು ಕಡಿಮೆ ಈ ಮಂದಿಗೆ ಹೊಗಲಾಕಂತೂ ಬರಂಗಿಲ್ಲ. ನೀವು ಯಾವ್ದಾರ ಕೊಟ್ಟು ಒಂದು ಏನಾದ್ರು ವಾಕ್ಯ ಕೊಡಬೇಕು, ಅದನ್ನ ಹೇಳಿ ಅದನ್ನ ಮುಂದೆ ಶಿವಾಯನ ಅಂತಾರೆ. ಆದ್ರೆ ಇದನ್ನ ಯಾಕೆ ಕಲಿಸಿದ್ರು ಅಂತಂದ್ರೆ ಬಹುಶಃ ವೇದಾಂತ ಪರಂಪರೆಯೊಳಗೆ ನಾವು ಕೇಳಬೇಕು, ಗುರುವ ನಾವು ಹೇಳಬೇಕು ಅಂದಾಗ ತತ್ವ ಗಟ್ಟಿಯಾಗ್ತದೆ. ಅದಕ್ಕೆ ಗುರುವಿನ ಉಪದೇಶವನ್ನು ಕೇಳಿದ್ರೆ ಸಾಕು, ಮುಪ್ಪಿನ ಆಗ್ತದೆ. ಇದೇ ಪರಂಪರೆಯೊಳಗೆ ದೇವತೆ ಹೇಳಿದವರು ಜಾತಿ ಮತ ಪಂಥ ಪಂಗಡ ಎಲ್ಲವನ್ನ ಮೀರಿ ನಿಂತ ಪರಂಪರೆ ಅಂತ ಹೇಳಿ ಶಾಮಾನಂದ ಪೂಜಾರಿ ಅವರು ಮಾತಾಡುವಾಗ ಹೇಳಿದ್ರು. ಇದು ಬಂದಿರುತ್ತೆ ಮಗ, ಒಬ್ಬ ಮುಸ್ಲಿಂ ಸಂತ ಈಗಿಲ್ಲ, ಇಬ್ರಾಹಿಂ ಸುತಾ. ಇದೇ ಪರಂಪರೆಯಿಂದ ಬೆಳೆದಿರ್ತಕ್ಕಂಥವರು ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಗುರುವಿಗೆ ಹೋಲುವರೇ, ಬ್ರಹ್ಮಾಂಡದೊಳಗುವ ಸೂರ್ಯ ಚಂದ್ರಾದಿಗಳು ಅಜ್ಞಾನ ಕಳೆಯುವರೇ ಅಂತ ಪದವನ್ನು ಬಳಸಿ ಹೊಸ ಇಡೀ ಪ್ರವಚನದ ಮುಖಾಂತರ ಖ್ಯಾತಿಯಾದ ಇಬ್ರಾಹಿಂ ಸುತಾರ್ ಅವರನ್ನ ಈ ವೇದಿಕೆ ಮೇಲೆ ಸ್ಮರಣೆ ಮಾಡ್ಕೋಬೇಕು. ಹೆಚ್ಚುವರಿಗೆ ಶರಣಪ್ಪನವರನ್ನ ಸ್ಮರಣೆ ಮಾಡ್ಕೋಬೇಕು, ಶಂಭೋಲಿಂಗ ಗರುಡರವರನ್ನ ಸ್ಮರಣೆ ಮಾಡ್ಕೋಬೇಕು. ಬಹಳಷ್ಟು ಜನ ಇದ್ದಾರೆ. ನಾನು ಯಾಕೆ